पति ब्रह्मचारी ಏನಾಗ್ತಾ ಇದೆ ಇಲ್ಲಿ? ಡಾಕ್ಟರ್ ಹೇಳಿದ್ರಲ್ವಾ ಬೇರೆ ಯಾವ ಮಾತ್ರೆಯನ್ನು ಕೊಡಬಾರ್ದು ಅಂತ. ಮೆಡಿಸಿನ್ಸ್ ಕೊಡ್ಬೇಡ ಅಂದ್ರೆ ಏನ್ ಮಾಡೋದು? ಹೀಗೆ ಬಿಟ್ಬಿಡಕ್ಕಾಗತ್ತಾ? ಅದು ಅಲ್ಲದೆ ನಮ್ಗೆ ಏನ್ ಗೊತ್ತಾಗುತ್ತೆ ಅವ್ಳು ಯಾವ ಮೆಡಿಸಿನ್ ತಗೋತಿದ್ಲು, ಅದ್ರ ಹೆಸರೇನು ಅಂತ? ಇದೆ ಆ ಮಾತ್ರೆ. ಅಣ್ಣ, ನಿಮ್ಗೆ ಔಷಧಿ ಹೆಂಗ್ ಸಿಕ್ತು? ತಾಯಮ್ಮಗೆ ವಿಚಾರ ಹೇಳ್ದೇನೆ ಆ ಮಾತ್ರೆ ಯಾವುದು ಅಂತ ಕಂಡುಹಿಡಿಯೋ ಪ್ರಯತ್ನ ಮಾಡಬೇಕು. ಸೂರಜ್, ಆ ತಲೆಹಟ್ಟೆ ಹುಡುಗಿ ಮದ್ವೆಲಿ ತೊಂದ್ರೆ ಏನು ಮಾಡಿಲ್ಲ ತಾನೆ? ನಿನಗ್ ಮತ್ತೇನು ತೊಂದ್ರೆ ಮಾಡಿಲ್ಲ ಅಲ್ವಾ? ಇಲ್ಲ ತಾಯಮ್ಮ, ಅದು ಆ ಹುಡುಗಿಯನ್ ಸಣ್ಣ ಸಣ್ಣ ಸಮಸ್ಯೆನ ಕ್ರಿಯೇಟ್ ಮಾಡ್ತಾಳೆ. ಸಮಸ್ಯೆಗಳು ರೂಪ ಅವಳು. ನಿನಗೆ ನೆನ್ಪಿದ್ಯಾ? ಅವಳು ಒಂದ್ಸಲ ಮೊಸರು ತಿಂದ್ಬಿಟ್ಟಿದ್ಲು, ಆಮೇಲೆ ಮೈಯೆಲ್ಲ ಅಲರ್ಜಿ ಆಗಿತ್ತು, ಜೊತೆಗೆ ಜ್ವರ ಬೇರೆ ಜಾಸ್ತಿ ಆಗಿತ್ತು. ಅವಾಗ ಅವಳ ಔಷಧಿಗೆ ಅಂತ ಹೇಳಿ ನೀನು ಇಡೀ ಊರ್ನೆಲ್ಲ ಅರ್ಧ ರಥದಲ್ಲಿ ಸುತ್ಕೊಂಡು ಬಂದಿದ್ದೆ, ನೆನ್ಪಿದ್ಯಾ? ಈ ದೊಡ್ಡ ಮನೆಯವ್ರದೆಲ್ಲ ಇದೇ ಹಣೆ ಬರ. ಅವ್ರಗಳಿಗೆ ಮಾಡಕ್ ಇನ್ನೇನ್ ಕೆಲ್ಸ ಇದೆ ಹೇಳು? ಮತ್ತೇನ್ ಮಾಡೋಣ? ಅಚ್ಚರಿ, ಅವಳೇ ಔಷಧಿನ ಕಳ್ಕೊಂಡು ಎಲ್ಲ ನನ್ನ ತಲೆ ಮೇಲೆ ಹಾಕಿದ್ಲು. ಈ ದುಡ್ಡಿರೋರ್ ನಾಟಕಗಳಂತೂ ತಲೆ ಕೆಡಿಸುತ್ತೆ ತಾಯಮ್ಮ. ಅಂದಾಗೆ ಯಾವ ಮಾತ್ರೆ ತಾಯಮ್ಮ ಅದು? ನಾಪ್ಕ ಬರ್ತಾ ಇಲ್ಲ. ಔಷಧಿ ಹೆಸರೇನೋ ವಿಚಿತ್ರವಾಗಿತ್ತು. ಅದು ಸೇವಾಲಾಲ್ ಚೌರ ಇದೆಯಲ್ಲ, ಅಲ್ಲೇ ಆ ಮೆಡಿಕಲ್ ಶಾಪ್ ಇರೋದು. ಆ ಮೆಡಿಕಲ್ ಶಾಪಲ್ಲೇ ಔಷಧಿ ಸಿಗೋದು. ಇತ್ತಗೋ. ಆಶ್ಚರ್ಯ ಆಗ್ತದೆ ತಾಯಮ್ಮ, ಆ ಮಾತ್ರೆ ಆ ಮೆಡಿಕಲ್ ಸ್ಟೋರಲ್ಲಿ ಅಷ್ಟೇ ಸಿಗೋದಾ? ಅಷ್ಟೊಂದು ಸ್ಪೆಷಲ್? ಏನಾದ್ರ ಹೆಸರು? ಎಂಥ್ರಸ್. ಹೌದಾ? ಬಹುಶಃ ನಾನು ಮಾಡೋ ಕೆಲಸ ಸರಿ ಇಲ್ಲದೆ ಇರಬಹುದು. ಅದರ ಅರ್ಥ ನನ್ನಲ್ಲಿ ಮನುಷ್ಯತ್ವ ಇಲ್ಲ ಅಂತಲ್ಲ. ಆ ಮಾತ್ರೆ ಕೊಡು ಪುಟ್ಟಿ ಅವಳಿಗೆ. ನಾನೇನಾದ್ರೂ ಅಪ್ಪಿ ತಪ್ಪಿ ಒಬ್ರ ಹತ್ರ ನೀರ್ ಕೇಳಿದ್ರು ಎಲ್ಲರಿಗೂ ಸಾವೇ ಬಂದ್ಬಿಡುತ್ತೆ. ಮತ್ತೆ ಮಹಾರಾಣಿಗೆ ಸೇವೆ ಮಾಡಕ್ಕೆ ಎಲ್ಲರೂ ತುದಿಗಾಲಲ್ಲಿದ್ದಾರೆ. ನಂಗಂತೂ ಇದು ಸ್ವಲ್ಪ ಇಷ್ಟ ಆಗ್ತಿಲ್ಲ. ಅಮ್ಮಂಗೆ ಮೊದ್ಲು ಹೇಳ್ಬೇಕಿದೆಲ್ಲ. ಆದ್ರೆ ಹೆಂಗೆ ಹೆಂಗೆ ಗೊತ್ತಾಯ್ತು ದಾರಿ. ಏನ್ ಮಾಡ್ತಾ ಇದೆಯಾ? ತಲೆ ಗೇಟ್ ಬಿಡುತ್ತೆ, ಹುಷಾರು. ನಂಗೂ ತಗಲ್ತಾ ಇದೆ. गजब है कहानी, गजब है फसाना है रिश्ता ये कैसा किसी ने न जाना. अलग है मिजाज एक दूजे से बिल्कुल पर चल रहा कारवां. ಅರೆ ರೇ ಅಣ್ಣ, ಕಂಟ್ರೋಲ್. ತಮಾಷೆ ನಿಲ್ಸ್ತೇ ಇಲ್ಲ. ತಗಿ. ಆದ್ರೆ ಒಂದು ಮಾತು ನೆನ್ಪಿಟ್ಕೋ, ಇವತ್ತಿಂದ ಈಶಾ ಪ್ರತಿ ಉಸಿರಿನ ಮೇಲೂ ನಿನ್ನ ನಿಗಾ ಇರುತ್ತೆ. ಅಣ್ಣ, ನಿನ್ನೆ ರಾತ್ರಿಯಿಂದ ಅದಕ್ಕೆ ಮದುವೆ ಬಟ್ಟೆಲೇ ಇದ್ದಾರೆ. ನಮ್ ಬಟ್ಟೆ ಅವ್ರಿಗೆ ಫಿಟ್ಟು ಆಗಲ್ಲ, ಆಮೇಲೆ ಅದ್ ಚೆನ್ನಾಗೂ ಕಾಣಲ್ಲ. ನಾವ್ ಹೋಗಿ ಅವ್ರಿಗೆ ಬಟ್ಟೆ ತರಣವಾ?
ಏನ್ ಸ್ಪೆಷಲ್ ಅಮ್ಮ ಇಷ್ಟೆಲ್ಲ ಮಾಡಿಸಿದ್ಯಾ? ಏನಾದ್ರೂ ವಿಶೇಷನಾ? ಈಶಾ ಯಾವಾಗ ಮನೆಯಿಂದ ಹೋದ್ಲೋ ಅವಾಗಿಂದ ಮನೆ ಒಂಥರ ಖಾಲಿ ಖಾಲಿ ಆಗಿದೆಯೋ ಅದನ್ನ ಅಳಿಸೋದಕ್ಕೆ ನನ್ನ ಹತ್ರ ಒಂದು ಖುಷಿ ಸುದ್ದಿ ಇದೆ. ಏನು? ಇವತ್ತು ಏಕಾದಶಿ, ಅದಕ್ಕೆ ನಾನು ಇವತ್ತು ಇದನ್ನ ಎಲ್ಲ ಮಾಡಿದ್ದೀನಿ. ನಮ್ ಕುಟುಂಬಕ್ಕೆ ವಾರಸ್ದಾರ ಬರ್ತಿದ್ದಾನೆ. ನಿಜವಾಗ್ಲೂ? ಅಜ್ಜಿ, ಕಂಗ್ರ್ಯಾಚುಲೇಷನ್ಸ್. ಐ ಆಮ್ ರಿಯಲಿ ಹ್ಯಾಪಿ. ಎಷ್ಟೊಳ್ಳೆ ಸುದ್ದಿ ಕೊಟ್ಟಿಯಮ್ಮ. ಚುಕ್ಕಿ ಆ ಆ ಇತ್ತಗೋ, 100 ಕಾಲ ಚೆನ್ನಾಗಿ ಬಾಳಮ್ಮ. ಪುಟ್ಟ ವಾರಸ್ದಾರ ಬರೋನಿದ್ದಾನೆ. ಅರೆ ಎಂತ ಖುಷಿ ವಿಷಯ ಅನುರಾಗ್. ಅಮ್ಮ ನಾನು ಅಜ್ಜ ಆಗ್ತಾ ಇದ್ದೀನಿ. ಆದ್ರೂ ಒಂದು ಮಾತು ನೆನ್ಪಿಟ್ಕೊಳ್ಳಿ, ಇವತ್ತಿಂದ ಈಶಾ ಅನ್ನೋ ಹೆಸರು ಈ ಮನೇಲಿ ಕೇಳೋ ಹಾಗಿಲ್ಲ. ಕಂಡವ್ರ ಸೇವೆ ಮಾಡಿದ್ದಾಗಿದ್ರೆ ನಿಮ್ದು ಸ್ವಲ್ಪ ಯೋಚನೆ ಮಾಡಿ. ಹಾಸ್ಪಿಟಲ್ ಅಲ್ಲಿ ಅಮ್ಮ ಊಟ ಇಲ್ದೇ ಇದ್ದಾಳೆ. ನಂಗೆ ಮನೇಲಿ ಕೆಲ್ಸ ಇಲ್ಲ ಅಂದಿದ್ರೆ ನಾನೇ ಹೋಗ್ಬಿಡ್ತಿದ್ದೆ ಹಾಸ್ಪಿಟಲ್ಗೆ ಈ ಟಿಫನ್ ತಗೊಂಡು. ಕೊಡಿ ಕೊಡಿ, ನಾನು ರಿಯಾ ತಗೊಂಡ್ ಹೋಗ್ತೀವಿ. ಹೆಂಗಿದ್ರು ಈಶಾ ಅದಕ್ಕೆ ಟ್ಯಾಬ್ಲೆಟ್ ತಗೊಂಡ್ ಮಲ್ಗಿದ್ದಾರೆ. ನೋಡೋಣ ಟ್ಯಾಬ್ಲೆಟ್ ತಗೊಂಡ್ಮೇಲೆ ಹುಷಾರಾಗ್ತಾರೆ ಅಂತ. ಹಾ ಹಾ ಹೋಗ್ತೀವಿ. ಹಾ ನಡಿ. ಇವತ್ ಮಹಾರಾಣಿ ರೆಸ್ಟ್ ಮಾಡೋದನ್ನ ಕೆಡಿಸ್ತೀನಿ. ತುಂಬಾ ಮಜವಾಗಿರುತ್ತೆ. ಅಮ್ಮ ಇವಾಗ ಚೆನ್ನಾಗಿ ಕಾಣ್ತಿದ್ದೀರಾ ನೋಡಿ. ನೀವಿಲ್ಲಿಗೆ ಬಂದಾಗಿಂದ ನನಗ್ ನಿದ್ದೆ ಇಲ್ಲ. ಅಯ್ಯೋ ಇಷ್ಟೊತ್ತಾದ್ರೂ ಮನೆಯಿಂದ ಯಾಕೆ ಊಟ ತಂದಿಲ್ಲ? ಫೋನ್ ಮಾಡಿ. ಮಾಡ್ದೆ. ಊಟ ತಗೊಂಡು ಬಂದ್ಬಿಟ್ವಿ. ನೋಡಿ ಬಂದ್ರು. ಬನ್ನಿ ಬನ್ನಿ, ಇವಳ ಮಕ್ಕಕ್ ಮಂಗಳಾರತಿ ಮಾಡಿ. ಹಾ, ಹುಷಾರಿಲ್ದೇ ಇರೋರು ಹಸ್ಕೊಂಡ್ ಸತ್ರು ಪರವಾಗಿಲ್ಲ, ಆದ್ರೆ ಇವ್ರು ಮಾತ್ರ ಮಕ್ಕಕ್ಕೆ ಲಿಪ್ಸ್ಟಿಕ್ ಪೌಡ್ರು ಹಾಕೊಂಡಲೆ ಮನೆಯಿಂದ ಹೊರಗಡೆನೆ ಬರೋದಿಲ್ಲ. ವಾ, ನನ್ ಮುದ್ದು ಅಮ್ಮ. ನಾವ್ ಮನೆಯಿಂದ ಬೇಗನೆ ಹೊಟ್ವಿ, ಆದ್ರೆ ತುಂಬಾ ಟ್ರಾಫಿಕ್ ಇತ್ತು. ನಾನ್ ತಟ ಅಂತ ಊಟ ಹಾಕೊಡ್ತೀನಿ. ಈ ಕ್ಲಿಪ್ನ ಯಾರೂ ನೋಡಿಲ್ಲ ಅಂದ್ರೆ ನನ್ನ ಹೆಂಡತಿ ಮಾಡಿದ ಪ್ಲಾನ್ ಎಲ್ಲ ವೇಸ್ಟ್ ಆಗ್ಬಿಡುತ್ತೆ. ಇದೇನಿದು? ಉಡುಪಿ ಶ್ರೀಕೃಷ್ಣ, ನಾ ಸೋತೆ. ನನ್ ಹಣೆ ಬರ ಒಂದ್ ಸ್ವಲ್ಪನೂ ಸರಿ ಇಲ್ಲ ಅನ್ಕೊಂಡಿದೀನಿ. ಅದಕ್ಕೆ ಈ ಮೋನಿಕಾ ನನ್ ಮನೆಗೆ ಸೊಸೆಯಾಗಿ ಬಂದಿರೋದು. ಬೇಡದೇರದೆ ಮಾಡ್ತಾಳೆ. ಕಾಯಿಲೆ ಬಂದವ್ರಿಗೆ ಯಾವಾಗ್ಲೂ ಅಡ್ಗೆ ಮಾಡೋ ಹಾಗೆ ಹಾಗಲ್ಕಾಯಿನೇ ಮಾಡ್ಕೊಂಡ್ ಬರ್ತಾಳೆ. ಇನ್ನೊಂದ್ಸಲ ನನ್ ಮುಂದೆ ಏನಾರೋ ಬರ್ಲಿ, ಅವಳ ತಲೆ ಕೂದ್ಲಿಟ್ಕೊಂಡು ಸರ್ವೆ ಹೊಡೆದಾಕ್ತೀನಿ. ಜೀವನದಲ್ಲಿ ಇನ್ಯಾವತ್ತೂ ಹಾಗಲ್ಕಾಯಿ ಮಾಡ್ಬಾರ್ದು. ಅಯ್ಯೋ ಅಯ್ಯೋ ಆಗ್ಬಿಟ್ಟಿದ್ದಾಳೆ. ಮುಂದಿನ ಸಾರಿ ಅತ್ತಿಗೆಗೆ ಇಷ್ಟವಾಗಿರೋ ಅಡ್ಗೆನೆ ಮಾಡ್ಕೊಂಡ್ ಬರ್ಬೇಕು. ಸರಿ, ಈಗ ತಿನ್ಬಿಡಿ. ಇದೊಂದೇ ತುತ್ತು. ಚೆನ್ನಾಗಿದೆ, ಮತ್ತಿನ್ನು ತಿನ್ನು. ಅಯ್ಯೋ, ಇದೇನಿದು? ಇದೇನ್ ಬಿದ್ದಿರೋದು? ಇದೇನ್ ಕಾವ್ಯ ಬ್ಯಾಗಿಂದ ಬಿದ್ದಿರೋದು? ಕೊಡಿಲಿ. ಇದು ತುಂಬಾ ಬೆಲೆ ಬಾಳದಿದ್ದಂಗಿದೆ. ಇವರಿಬ್ರದಂತೂ ಅಲ್ವೇ ಅಲ್ಲ. ಯಾರ್ದಿದು? ಎಲ್ಲಿಂದ ಬಂತು? ನನ್ನ ಹೆಂಡತಿ ಕೆಲಸ ಮಾಡಲ್ಲ ಅಂತ ಯಾರು ಹೇಳಿದ್ದು? ನೋಡಿ ಏನ್ ಸಖತ್ತಾಗಿ ಮಾಡಿದಾಳೆ. ಈಗ ಕಾವ್ಯ ಸತ್ಯ ಹೇಳಲೇಬೇಕು. ಯಾರ್ದಿರ್ಬೋದಿದು? ಇದ್ ಬಂದು ಆ ತಲೆ ಹರಟೆ ಹುಡುಗಿ ಈಶಾದೆ ತಾನೆ? ನಿನ್ ಬ್ಯಾಗಲ್ಲಿ ಹೆಂಗ್ ಬಂತು?
ಅದಕ್ಕೆ ಸ್ವಲ್ಪ ನೀವು ಸಮಾಧಾನವಾಗಿರಿ, ಇಲ್ಲಾಂದ್ರೆ ನಿಮ್ BP ಜಾಸ್ತಿ ಆಗ್ಬಿಡುತ್ತೆ. ಸಮಾಧಾನವಾಗಿರಿ. ಈಗ ಸಮಾಧಾನವಾಗಿರು. ಅರ್ಥ ಆಯ್ತು. ಇದಕ್ಕೆಲ್ಲ ಕಾರಣ ನಮ್ ಸೂರಜ್. ಆ ಗುಲಾಬ್ ಸಿಂಗ್ ಹೇಳ್ದ ಅಂತ ಬೆಳಗಿಂದ ರಾತ್ರಿ ತನಕ ಆ ಹುಡುಗಿ ಜೊತೆನೆ ತಿರುಗ್ತಿದ್ದ. ಗೊತ್ತಿಲ್ದಲೇನೆ ಮನೆಗ್ ತಂದಿರ್ಬೇಕು. ಆ ಸೂರಜ್ಗೆ ಹೇಳು, ಆ ಹುಡುಗಿ ಮಾತ್ರ ಅಲ್ಲ, ಅವಳಿಗೆ ಸಂಬಂಧಪಟ್ಟಿರೋ ಯಾವುದೇ ವಸ್ತುನು ನನ್ನ ಕಣ್ಮುಂದೆ ಇರಬಾರ್ದು ಅಂತ ಹೇಳೋನಿಗೆ. ಅವಳ ನೆರಳು ಕೂಡ ನಮ್ಮನೆ ಮೇಲೆ ಬೀಳ್ಬಾರ್ದು, ಅದೇ ನಮಗೆ ಅನಿಷ್ಟ. ಇವಳನ್ನ ಈ ತರ ಚಚ್ಚಿ ಚಚ್ಚಿ ಆಚೆ ಹಾಕೋ ತನಕ ನನ್ನ ಮನ್ಸಿಗೆ ಸಮಾಧಾನನೇ ಸಿಗೋದಿಲ್ಲ. ಅದಕ್ಕೆ ಅದನ್ನ ನೀವು ಬಿಡಿ. ಇವಳನ್ನ ಚಚ್ಚಿ ಚಚ್ಚಿ ಬಿಸಾಕೋವರೆಗೂ ನನಗೆ ಸಮಾಧಾನನೇ ಸಿಗೋದಿಲ್ಲ. ಅಮ್ಮ ಸುಮ್ನಿರು. ಅಮ್ಮ, ಅಬ್ಬಾ, ಈ ಕ್ಲಿಪ್ನೇ ಹೀಗ್ ಮಾಡಿದಾರೆ ಅಂದ್ರೆ ಇನ್ನು ಅವಳು ಪರ್ಮನೆಂಟ್ ಆಗಿ ನಮ್ಮ ಮನೆಗೆ ಬಂದು ಸೇರ್ಕೊಂಡಿದ್ದಾಳೆ ಅಂದ್ರೆ ಇನ್ನೇನ್ ಮಾಡ್ಬೋದು? ಅವಳ ಗತಿ ಏನಾಗುತ್ತೆ? ಯಾರು ಬಂದ್ರು? ಯಾರ್ ಮನೆಗ್ ಬಂದ್ರು? ಯಾರಿಲ್ಲ. ರಿಯಾ, ನನ್ನನ್ನು ನೋಡಿಲ್ಲಿ. ನನ್ನಿಂದ ಏನ್ ಮುಚ್ಚಿಡ್ತಿದ್ಯಾ? ಅಮ್ಮ, ಅದು ಏನೂ ಮುಚ್ಚಿರ್ತಿಲ್ಲ. ರಿಯಾ ಏನ್ ಹೇಳ್ತಿದ್ದಾಳೆ ಅಂದ್ರೆ, ಇಶಾ ಕ್ಲಿಪ್ ನೋಡೇ ನಿಮ್ಗೆ ಇಷ್ಟು ಕೋಪ ಬರ್ತಿದೆ ಅಂದ್ರೆ ಇನ್ನು ಅವಳು ನಿಮ್ ಕಣ್ಮುಂದೆ ಬಂದ್ಬಿಟ್ರೆ ನಿಮ್ಗೆ ಇನ್ನು ಎಷ್ಟು ಕೋಪ ಬರುತ್ತೋ. ಎಷ್ಟು ಕೋಪ ಬರುತ್ತೆ. ಇವ್ರ ಮುಖಗಳನ್ನೆಲ್ಲ ನೋಡಿದ್ರೆ ಯಾವುದೋ ಒಂದು ವಿಷಯನ ನನ್ನಿಂದ ಮುಚ್ಚಿಡ್ತಿದ್ದಾರೆ ಅಂತ ಅನ್ನಿಸ್ತಾ ಇದೆ. ಅಷ್ಟಕ್ಕೂ ಮನೇಲಿ ಏನ್ ನಡೀತಿದೆ ಅನ್ನೋದು ಮೊದಲು ನಾನು ಕಂಡು ಹಿಡಿಬೇಕು. ಹೇಗೆ ಕಂಡು ಹಿಡಿಬೇಕು ಅನ್ನೋದು ಯೋಚನೆ ಮಾಡ್ತೀನಿ. ಬನ್ನಿ ಸೂರಜ್ ಅವರೇ, ಏಕ್ದಮ್ ಹೊಸ ಮಾಲ್ ಬಂದಿದೆ. ನಿನ್ನೆನೆ ಮಾಲ್ ಬಂತು. ಇಲ್ಲಿ ನೋಡಿ ಟೀ ಶರ್ಟ್. ಇಲ್ಲ, ಅದು ಟಿ ಶರ್ಟ್ ಅಲ್ಲ, ಸ್ಯಾರಿ, ಟಾಪ್. ಹುಡುಗಿರ್ ಹಾಕೊಳ್ಳೋ ಬಟ್ಟೆ ಬೇಕಿದೆ, ತೋರ್ಸು. ಮದ್ವೆ ಆದ್ಮೇಲೆ ವಿಶ್ವಾಮಿತ್ರನು ದುಷ್ಯಂತ ಆಗ್ಬಿಡ್ತಾನೆ. ಇರಿ ಚೆನ್ನಾಗಿರೋ ಬಟ್ಟೆ ತೋರಿಸ್ತೀನಿ. ಇದು ನೋಡಿ, ಪ್ಯೂರ್ ಸಿಲ್ಕ್. ಒಂದ್ಸಲ ಟಚ್ ಮಾಡಿ ನೋಡಿ. ಬಟ್ಟೆ A1 ಕ್ವಾಲಿಟಿ ಸರ್. ಏನ್ ಮಾಡ್ತಾ ಇದ್ಯಾ? ದೂರ. ಸರಿ, ಹಾಗಾದ್ರೆ ಸೈಜ್ ಹೇಳಿ. ಸ್ಮಾಲ್, ಮೀಡಿಯಂ, ಲಾರ್ಜ್ ಹೇಳಿ, ಯಾವ ಸೈಜ್ ಬೇಕು ಅಂತ. ಸೈಜ್ ಹಾಗಾದ್ರೆ ಅದಕ್ಕೆ ಇನ್ನ ಫ್ರೆಂಡ್ ಆಗಿಲ್ಲ ಅಂತ ಆಯ್ತು. ತಲೆ ಹೊಟ್ಟೆ ನಿಲ್ಲಿಸ್ತೇ ಇಲ್ಲ, ತೆಗೆದು ಕೊಡ್ಲಾ? ಒಂದು ಕೆಲಸ ಮಾಡು, ಒಂದು 3 ಡ್ರೆಸ್ಸು ಬೇರೆ ಸೈಜ್ದು ಪ್ಯಾಕ್ ಮಾಡು. 3 ಸೈಜ್? ಹಾ, ಯಾಕೆ ಇಲ್ವಾ? ಇದೆ ಅಣ್ಣ. ಮತ್ತಿನ್ನೇನು ಮುಖ ನೋಡ್ತದೆ? ಪ್ಯಾಕ್ ಮಾಡು. ಸರಿ ಮಾಡ್ತೀನಿ. ಇದು ತಗೊಳ್ಳಿ. ಸ್ನಾನ ಮಾಡ್ತೀನಿ, ಸ್ವಲ್ಪ ಫ್ರೆಶ್ ಆದ್ರೂ ಆಗ್ತೀನಿ. ಬಾತ್ರೂಮ್ ಇಲ್ಲಂತೂ ಶವರು ಇಲ್ಲ, ಶವರ್ ಚೆಲ್ಲೂ ಇಲ್ಲ. ಈ ಸಾವುಕಾರ ಹಣೆ ಬರನ ತುಂಬಾ ಫಾಸ್ಟ್ ಆಗಿರುತ್ತೆ. ಅಂದ್ರೆ ಏನಾದ್ರೂ ಮಾಡ್ಲಿ, ಆ ಮಹಾರಾಣಿ ಪ್ರತಿ ಸಲಾನು ಬಚಾವಾಗ್ತಾಳೆ. ಅಯ್ಯೋ ಚಿನ್ನ, ನೀ ಎಲ್ಲಿ ಹೋಗ್ತಾ ಇದೀಯಾ? ನಿಮ್ ಮಗನ್ನ ಸ್ಕೂಲಿಂದ ಕರ್ಕೊಂಡ್ ಬರಕ್ಕೆ. ಆ ಹುಡುಗಿನ ಮನೇಲಿ ಒಬ್ಳೆ ಬಿಟ್ಟ? ಕೇಳು,
ನಿಮ್ಮಮ್ಮ ಅವ್ರ ಮನೆ ಸೇವೆ ಮಾಡ್ತಾರೆ. ನನ್ನಿಂದ ಇದನ್ನೆಲ್ಲ ಎಕ್ಸ್ಪೆಕ್ಟ್ ಮಾಡ್ಬೇಡ, ಅರ್ಥ ಆಯ್ತಾ? ಅವಳೇನು ಚಿಕ್ಕ ಮಗು ಅಲ್ಲ. ಅರ್ಧ ಗಂಟೆ ಅವಳೊಬ್ಬಳನ್ನೇ ಮನೇಲಿ ಬಿಟ್ಬಿಟ್ರೆ ಏನೂ ಆಗೋಗಲ್ಲ. ಹ ನನ್ನ ಮೊಮ್ಮಗನ ಮೇಲೆ ಯಾರ್ದೋ ಕೆಟ್ಟ ದೃಷ್ಟಿ ಬಿದ್ದಿದ್ದೆ. ನೋಡೋ ಎಷ್ಟು ದೊಡ್ಡ ಗಾಯ ಆಗಿದೆ. ಏನೋ ಕಂದ, ನೋವಾಗ್ತಿದ್ಯೇನೋ? ಅಜ್ಜಿ, ನಾನು ಚೆನ್ನಾಗೇ ಇದ್ದೀನಿ. ಆದ್ರೆ ಆರವ್, ಇದೆಲ್ಲ ಹೇಗಾಯ್ತು? ಅದಕ್ಕೆ ನನ್ನ ಫೋನ್ ಬೆಡ್ ಕೆಳಗಡೆ ಬಿದ್ದಿತ್ತು. ಆದರೆ ವೀಲ್ ಚೇರು ದೂರ ಇತ್ತು. ನಾನೇ ಎತ್ಕೊಳ್ಳೋಣ ಅಂದ್ಕೊಂಡೆ, ಆದರೆ ಬ್ಯಾಲೆನ್ಸ್ ಮಿಸ್ ಆಗಿ ಟೇಬಲ್ ತಲೆಗೆ ಬಿತ್ತು. ಗುಲಾಬ್ ಸಿಂಗ್ ಅವರೇ, ಅದೃಷ್ಟ ಚಿಕ್ಕೇಟಿಂದ ತಪ್ಪಿಸ್ಕೊಂಡಿದ್ದಾರೆ. ಆದರೆ ದೊಡ್ಡ ಗಾಯನೂ ಆಗ್ಬೋದಿತ್ತು. ಆ್ಯಕ್ಚುಲಿ ಇವ್ರನ್ನ ನೋಡ್ಕೊಳ್ಳೋಕ್ಕೆ ಒಂದು ವ್ಯಕ್ತಿ ಬೇಕಾಗತ್ತೆ. ಉದಾಹರಣೆಗೆ ಒಬ್ಬ ನರ್ಸು ಅಥವಾ ಕೇರ್ ಟೇಕರ್ ಬೇಕಾಗತ್ತೆ. ಥ್ಯಾಂಕ್ ಯು ಡಾಕ್ಟರ್. ನನಗೆ ಯಾರೂ ಬೇಕಾಗಿಲ್ಲ. ನನಗೆ ಯಾರ ಅವಶ್ಯಕತೆನೂ ಬೇಕಾಗಿಲ್ಲ. ಓಕೆ ಡಾಕ್ಟರ್, ನೀವು ಆದಷ್ಟು ಬೇಗ ಒಬ್ಬ ಕೇರ್ ಟೇಕರ್ನ ಅರೇಂಜ್ ಮಾಡಿ. ಸರಿ, ಥ್ಯಾಂಕ್ ಯು. ಇಶಾ ಅವರೇ, ಇದು ಬಟ್ಟೆ ತಂದಿದ್ದೀನಿ. ನಿಮ್ಮ ಸೈಜ್ಗೆ ಯಾವ ಸರಿ ಹೋಗುತ್ತೋ ಹಾಕೊಳ್ಳಿ. ಇಶಾ ಅವರೇ, ಇಶಾ ಅವರೇ, ಇಶಾ ಅವರೇ, ಅಯ್ಯೋ ದೇವ್ರಿ, ಎಲ್ಲಿ ಹೋದ್ರಿ ಇವರು? ಮನೆ ಬಿಟ್ಟು ಹೋದ್ರ? ಇಲ್ಲ 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 ಇಲ್ಲ, ಎಲ್ಲೋದ್ರು? ಕಾವ್ಯ, ದಿವ್ಯಾ, ಭೂಮಿಕಾ ಅದ್ಕೆ ಬೇಗ ಬನ್ನಿ. ಯಾರಾದ್ರೂ ಇದ್ದೀರಾ? ಬೇಗ ಎಲ್ಲಿಂದ ಎತ್ಕೊಂಡು ಹೋಗ್ಲಿಲ್ಲ ಅಂದ್ರೆ ನೀರಿಂದ ಜ್ವರ ಜಾಸ್ತಿ ಆಗುತ್ತೆ. ಹೇಗೆ ಎತ್ಕೊಳ್ಳಿ? ಇವ್ರು ನಮ್ಮ ಮೊದಲೇ ಬ್ರಹ್ಮಚಾರಿ. ನಾನು ಇನ್ನೊಂದು ಮಾತು, ಸೂರಜ್ ತನ್ನ ಪ್ರಾಣ ಬೇಕಾದ್ರೂ ಕೊಡ್ತಾನೆ, ಆದ್ರೆ ತನ್ನ ಬ್ರಹ್ಮಚರಿತ್ವನ ಯಾವತ್ತೂ ಬಿಟ್ಕೊಡಲ್ಲ. ಅರ್ಥ ಆಯ್ತಾ? ಅಯ್ಯೋ ದೇವ್ರೆ, ಅಯ್ಯೋ ದೇವ್ರೆ, ದಯವಿಟ್ಟು ಇಂಥ ಪರೀಕ್ಷೆ ಮಾಡಬೇಡ ನನಗೆ. ನಾನೀಗಾಗಲೇ ನಿನಗೆ ಮಾತು ಕೊಟ್ಟಿದ್ದೀನಿ. ಹೇಗೀಗ ಪ್ರಮಾಣ ಮುರಿಲಿ? ಏನು ಮಾಡಲಿ? ಈಶಾ ಅವರೇ, ಈಶಾ ಅವರೇ ಎದ್ದೇಳಿ. ಈಶಾ ಅವರೇ ಎದ್ದೇಳಿ. ಈಶಾ ಅವರೇ, ಈಶಾ ಅವರೇ, ಈಶಾ ಅವರೇ, ನಾನು ಮಾಡಿರೋ ಪ್ರಮಾಣ ಯಾವ ಜೀವಕ್ಕಿಂತ ಹೆಚ್ಚಲ್ಲ. ದೇವ್ರೆ ಕ್ಷಮಿಸ್ಬಿಡು ನನ್ನ.
ಬಿಂದ್ಯಾ ನೀನ್ ಬಂದಿದ್ದು ಒಳ್ಳೇದಾಯ್ತು. ಬೇಗ ಬೈಲ್, ಬಸ್ಲು ಮನೇಲಿ ಬಿದ್ದೋಗಿದೆ ಇವಳು. ಎತ್ಬೇಕು, ಬೇಗ ಬಾ. ನಾನು ಅದಕ್ಕೋಸ್ಕರ ಬಂದಿಲ್ಲ ಇಲ್ಲಿಗೆ. ಅಯ್ಯೋ ಆಮೇಲೆ ಮಾತಾಡ್ಕೊಂಡ್ರಾಯ್ತು. ಬೇಗ ಬಾ, ಎತ್ತಿ ಇವಳನ್ನ. ಬೇಗ ಬಾ, ಎತ್ಬೇಕು ಇವಳನ್ನ. ಎತ್ತು ಬೇಗ, ಎತ್ತು ಎತ್ತು ಎತ್ತು. ಎತ್ತುತ್ತಾ ಇದ್ದೀನಿ. ಎಷ್ಟು ಮುದ್ದಾಗಿದ್ದಾಳೆ ಇವಳು. ಸೂರಜ್ ಇವಳಿಗೆ ಬೀಳ್ದಿದ್ರೆ ಸಾಕು. ಇವಳೇನು ಹುಡುಗಿನಾ ಇಲ್ಲ ಬೆಣ್ಣೆ ಮುದ್ದೆನಾ? ಇಷ್ಟು ನಾಜೂಕಾಗಿದ್ದಾಳೆ. ಹಿಂಗಿರೋಕ್ಕೂ ಯಾರಿಗಾರು ಸಾಧ್ಯನಾ? ಇದೆಲ್ಲ ಕೇಳಕ್ ಚಂದ ಅಷ್ಟೇ. ಇವಾಗಿನ ಕಾಲದಲ್ಲಿ ಯಾರು ಬ್ರಹ್ಮಚಾರಿ ಆಗಿರ್ತಾರೆ? ಯಾವ ಹುಡುಗಿನೂ ಮುಟ್ತಾನೆ ಇರಲಿಲ್ಲ ಸೂರಜ್. ಆದ್ರೆ ಈಗ ಮದ್ವೆ ಮಾಡ್ಕೊಂಡು ಬಂದಿರೋದು ಒಳ್ಳೆ ಮಹಾರಾಣಿ ತರ ಇದ್ದಾಳೆ. ಇಲ್ಲ ನೀನು ಅಪ್ಸರೆ ಆಗಿರ್ಬೇಕು, ಇಲ್ಲ ಮಾಟಗಾರ್ತಿ ಇರಬೇಕು. ಏನಾದ್ರೂ ಇರ್ಲಿ, ನನ್ ಸೂರಜ್ ಬ್ರಹ್ಮಚರ್ಯನ ಹಾಳು ಮಾಡಕ್ ಬಂದಿದ್ಯಾ? ಸೂರಜ್ ತನ್ನ ಪ್ರಾಣ ಬೇಕಾದ್ರೂ ಕೊಡ್ತಾನೆ, ಆದ್ರೆ ತನ್ನ ಬ್ರಹ್ಮಚರಿತ್ವನ ಯಾವತ್ತೂ ಬಿಟ್ಕೊಡಲ್ಲ. ಅರ್ಥ ಆಯ್ತಾ? ಏನಾಯ್ತು? ನೀನೇನ್ ದೊಡ್ಡ ದಾನಶೂರ ಕರ್ಣನಾ? ಫಸ್ಟ್ ಟೈಮ್ಗೆ ನೀನು 15,000 ಅಷ್ಟು ಬಟ್ಟೆ ತಗೊಂಡ್ಬಂದಿದ್ಯಾ? ಬ್ರ್ಯಾಂಡೆಡ್ ಬಟ್ಟೆ ಅಂದ್ರೆ ಕಾಸ್ಟ್ಲಿ ಆಗಿರುತ್ತೆ. ಅದ್ರಲ್ಲಿ ಅವಳು ಯಾವಾಗ್ಲೂ ಇಂಥ ಬಟ್ಟೆನೇ ಹಾಕೊಳ್ಳೋದು. ಅದೆಲ್ಲ ಬಿಡು. ಹೇಗಿದ್ದಾಳೀಗ? ಅವಳಿಗೇನು ಏಟಾಗಿಲ್ಲ ಅಲ್ವಾ? ಏನೂ ಆಗಿಲ್ಲ ಅವಳಿಗೆ. ನನಗನ್ಸತ್ತೆ ನಿನಗೇನೋ ಆಗಿದೆ. ನನ್ ಮಾತು ಅರ್ಥ ಮಾಡ್ಕೊಳ್ದೆ ಹೇಗೇಗೋ ಮಾತಾಡ್ತೀಯ. ಹೋಗು. ನೀನ್ ಒಂದೇ ದಿವ್ಸಕ್ಕೆ ಎಷ್ಟು ಬದಲಾಗಿದ್ಯಾ ನೋಡು. ನಾನು ಅವಾಗ ಕರೆಕ್ಟ್ ಟೈಮಿಗೆ ಬರ್ತಿರ್ಲಿಲ್ಲ ಅಂದ್ರೆ ನೀನಂತೂ ಬ್ರಹ್ಮಚರ್ಯ ಮುರಿದು ಬಿಡ್ತಿದ್ದೆ. ಹಾ, ಮುರಿತಾ ಇದ್ದೆ. ಒಂದ್ ವೇಳೆ ನಾನು ನನ್ನ ವಚನ ಮುರಿದಿಲ್ಲ ಅಂದಿದ್ರೆ ಅವಳು ಪ್ರಾಣ ಬಿಡ್ತಾ ಇದ್ದೆ. ಅವಳ ಪರಿಸ್ಥಿತಿ ಹೇಗಿತ್ತು ಅಂತ ನಿನ್ನೆ ನೋಡ್ದೆ ಅಲ್ವಾ? ಮನೇಲಿ ಯಾರು ಇಲ್ಲ ಅಂದ್ರೆ ಇನ್ನೇನ್ ಮಾಡ್ಬೇಕಿದ್ ನಾನು? ನೋಡ್ದೆ ಅವಳ ಪರಿಸ್ಥಿತಿನೂ ಅವಳದು ಅಂದನೂ ನೋಡ್ದೆ. ಇವಳು ಬೆಂಕಿ ಹತ್ರ ಇದ್ರೆ ಕರ್ಗೆ ಕರಗ್ತಾಳೆ. ನೀನ್ ಇವತ್ತಲ್ಲ ನಾಳೆ ನಿನ್ ವಚನನ ಮುರ್ದೆ ಮುರಿತೀಯ ತಾನೆ? ನೀನ್ ತುಂಬಾ ಸ್ಟ್ರಾಂಗ್ ಅನ್ಕೊಂಡಿದ್ಯಾ ಅಲ್ವಾ? ಸರಿ, ನನ್ ಕಣ್ಣಲ್ಲಿ ಕಣ್ಣಿಟ್ ನೋಡ್ಬಿಟ್ಟು ಹೇಳು. ಅವಳು ನಿನ್ನ ಅಕ್ಕಪಕ್ಕ ಇದ್ದಾಗ ನಿನ್ಗೇನು ಅನ್ಸದೇ ಇಲ್ವಾ? ಮತ್ತೆ ಅವಳ ಹತ್ರ ಹೋದಾಗ ನಿಂಗೆ ಏನು ವ್ಯತ್ಯಾಸನೇ ಆಗಲ್ವಾ? तू ना जरा सा भी मेरी तरह, ना कहीं से मैं तेरी तरह, मिलके भी दोनों हैं अजनबी. कैसी है ये दास्तां, ये दास्तां. ಹೇಳು. ನೀನ್ ಬೇಡದಿರೋ ಮಾತು ಕೇಳಿಸ್ಕೊಳ್ಳೋದಕ್ಕಿಂತ ಬೇರೆ ಕೆಲಸಗಳಿದೆ ನನಗೆ.